ಅದು ಸಬ್ಬಕ್ಕಿ ತರ ತೆರಳಬೇಕು. ತೆರಳಿದ್ರೇನೆ ಚೆನ್ನ. ಪ್ರಕಾಶ ನಮಗೊಂಚೂರು ಬೆಲ್ಲ ಕುಟ್ಕೊಡು ಬಪ್ಪ. ಎಲ್ಲಿ ಹೋಗಲ್ಲ, ನೀವು ನೀರ್ನ ಎಷ್ಟು ಅಲ್ಲಾಡಿಸಿ ಆ ಬೆಲ್ಲ ಮಾತ್ರ ಕದಲಲ್ಲ ಆ ಜಾಗ ಬಿಟ್ಟು. ಆಯ್ತಲ್ಲ, ಸೂಪರ್. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು, ಬಾಣಂತಿಯರಿಗಂತೂ ಬಹಳ ಒಳ್ಳೇದು. ನಾನು ಅವಾಗ ಹೇಳ್ತಾ ಇರ್ತೀನಿ, ಅಮೃತ ಅಂತ ನಮ್ಗೆ ಗೊತ್ತಿಲ್ಲ ಹೇಗಿದೆ ಟೇಸ್ಟ್ ಅಂತ. ಈ ತರದ್ ಅವಾಗ ಟೇಸ್ಟ್ ಮಾಡಿದಾಗ ಅಮೃತ ಇದ್ರೆ ಹಿಂಗಿರ್ಬೋದು ಅನ್ಸ್ತದೆ. ನಮಸ್ಕಾರ ವೀಕ್ಷಕ ಬಂಧುಗಳೇ, ಅಹಲ್ಯಬಾಯಿ ಅಮ್ಮವರ ಒಂದು ಅದ್ಭುತವಾದ ರೆಸಿಪಿ ಇದನ್ನು ಮಾಡ್ತೀವಿ ನಾವು, ಅದ್ಭುತವಾಗಿ ಮಾಡಿ ತೋರಿಸ್ತೀವಿ. ಬನ್ನಿ ನಮ್ಮ ವೀಕ್ಷಕರು ನೋಡ್ರಿ ಅಂತ ಹೇಳಿ ಅಹಲ್ಯಬಾಯಿ ಅಮ್ಮವರು ನಮಗೆ ಕರೆದಿದ್ದಾರೆ. ಯಾವುದು ಅಂದರೆ ಅಂಟಿನ ಉಂಡಿ. ಆಮೇಲೆ ಇದು ಅಂಟಿನ ಉಂಡಿ ಅಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಭಾಳ ಪ್ರಸಿದ್ಧ, ಇದು ಭಾಳ ಪ್ರಚಲಿತ. ಅಂದರೆ ಈ ಅಂಟಿನ ಉಂಡಿ ಬಾಣಂತಿಯರಿಗೆ ಕೊಡ್ತಾರೆ, ಆಮೇಲೆ ಬೋನ್ಸ್ ಎಲುಬುಗಳಿಗೆ ಭಾಳ ಒಳ್ಳೆಯದು ಅಂತ ಹೇಳ್ತಾರೆ. ಆ ಅಂಟಿನ ಉಂಡಿ ನಮ್ಮ ಅಹಲ್ಯಬಾಯಿ ಅಮ್ಮವ್ರು ಹೇಗೆ ಮಾಡ್ತಾರೆ ನಾವು ನೀವು ನೋಡೋಣ ಬನ್ನಿ. ಅಮ್ಮ ನಮಸ್ಕಾರ. ನಮಸ್ಕಾರ. ಅಂಟಿನ ಉಂಡಿ ಅಂದ ತಕ್ಷಣ ನಾನು ಉತ್ತರ ಕರ್ನಾಟಕದ್ದು ನೀವ್ ಹೆಂಗೆ ತೋರಿಸ್ತಾ ಇದ್ದೀರಾ, ಅದು ಬಹಳ ಒಂದು ಖುಷಿ ಆಗ್ಬಿಡುತ್ತೆ ನನಗೆ. ಅದು ನಮ್ಗೆ ಉತ್ತರ ಕರ್ನಾಟಕದ ಒಬ್ರು ಒಳ್ಳೆ ಫ್ರೆಂಡ್ ಇದ್ರು, ಒಂದ್ 30 ವರ್ಷ ಸ್ನೇಹಿತರು ಈಗಲೂ ಇದ್ದಾರೆ. ಅವರು ಇದನ್ನ ಬಹಳ ಕೃಷ್ಣನ್ ನೈವೇದ್ಯಕ್ಕೆ ಅಂತ ಮಾಡೋರು. ಆಮೇಲೆ ಇದು ಬಾಣಂತಿಗೆ ಮತ್ತೆ ಆರೋಗ್ಯಕ್ಕೆ ಎಲ್ಲ ಪ್ರೋಟೀನ್ ಐರನ್ ಎಲ್ಲ ತುಂಬಾ ಇದೆ ಅಂತ ಅದ್ ಹಂಗೆ ರೂಢಿ ಆಯ್ತು. ಎಲ್ಲ ಡ್ರೈ ಫ್ರೂಟ್ಸ್ ಉಂಡೆ ಅಂತ ಇದಕ್ಕೆ ತುಂಬಾ ಅಂದ್ರೆ ಇದ್ರೊಳಗೆ ಒಂದು ಅಂಟು ಬೆರ್ತಿರೋದ್ರಿಂದ ಅದು ತುಂಬಾ ಸೊಂಟಕ್ಕೆ ಭದ್ರ ಅಂದ್ಬಿಟ್ಟು ಹಳೆ ಕಾಲದಿಂದ ಇದು ಬಳಸಿ ರೂಢಿ ಇದೆ. ಇದು ದೇವ್ರ ನೈವೇದ್ಯಕ್ಕೂ ಬರುತ್ತೆ, ಮತ್ತೆ ಈ ಒಳ್ಳೆ ಬಾಣಂತಿಗೆ ಅವ್ರಿಗೆ ಆರೋಗ್ಯಕ್ಕೂ ಇದೆ. ನೋಡ್ಬಿಡೋಣಮ್ಮ ಹೇಗೆ ಅಂತ ಮಾಡೋದು. ಸಾಮಾನೆಲ್ಲ ಹೇಳ್ತೀನಿ ಏನೇನು. ಮೊದಲು ಒಂದ್ 200 ಗ್ರಾಮ್ ಅಂಟು. ಇದು 100 ಗ್ರಾಮ್ ಗೋಡಂಬಿ, ಇದೊಂದು 50 ಗ್ರಾಮ್ ದ್ರಾಕ್ಷಿ, 100 ಗ್ರಾಮು ಗೇರ್ ಬೀಜ ಅಂತ ಇದೊಂದು ಸ್ಪೆಷಲ್ ಐಟಮ್. ಇದು ಹುಣಸೆ ಬೀಜ ತರ ಇರುತ್ತೆ ನೋಡೋದಿಕ್ಕೆ. ಅದನ್ನ ಮುರಿದ್ರೆ ಬಾದಾಮಿಕ್ಕಿಂತ ಒಳ್ಳೇದು, ಬಹಳ ಒಳ್ಳೆ ಐಟಮ್ ಗೇರ್ ಬೀಜ. ಎಲ್ಲ ಕಡೆಗೂ ಸಿಕ್ಕತ್ತೆ. ಅದೇ ಆ ಗಂದಿಗೆ ಅಂಗಡಿ ಅಂತ ಎಲ್ಲ ಸಾಮಾನು ಸಿಕ್ಕತ್ತಲ್ಲ ಅಂತ ಕಡೆ ಅಂತೂ ಖಂಡಿತ ಸಿಕ್ಕತ್ತೆ. ಆಮೇಲೆ ಒಳ್ಳೆ ಖರ್ಜೂರ ಎಲ್ಲ ಒಳ್ಳೆ ಡ್ರೈ ಫ್ರೂಟ್ಸು ಇದೆಲ್ಲ ಇಟ್ಕೊಳ್ಬೇಕು. ಇದನ್ನ ಕೂಡ್ಸೋದಕ್ಕೆ ಬೆಲ್ಲ ಪಾಕಕ್ಕೆ ಹಾಕಿ ಉಂಡೆ ಕಟ್ಕೋಬೇಕು. ಇದು ಬಾದಾಮಿ, ಇದು 100 ಗ್ರಾಮು. ಇದನ್ನ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೋಬೇಕು. ಇದು ಒಣಕೊಬ್ಬರಿ 1-2 ಗಿಟ್ಕ್ ಹಾಕಬೇಕು. ನಾವು 1 ಗಿಟ್ಕಿ ಇವಾಗ ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಎಲ್ಲ ತುರಿದು ಇದ್ರೊಳಗೆ ಬೆರೆಸಿ ನಿಮಗೆ ಕರಿಯೋ ವಿಧಾನ ಎಲ್ಲ ತೋರಿಸ್ಕೊಡ್ತೀನಿ. ಇದು ಒಳ್ಳೆ ತುಪ್ಪ ಇವಾಗ ಬಾಣಲೆಗೆ ಹಾಕಿ ಕರಿಯೋಕ್ಕೆ ಶುರು ಮಾಡ್ತೀನಿ. ಅರ್ಧ ಬಾಟ್ಲು ತುಪ್ಪ ಹಾಕ್ಕೋಬೇಕು. ಅಷ್ಟು ಬಗ್ಸು, ಎಲ್ಲ ಬಗ್ಸು ಕ್ಲೀನ್. ಇವಾಗ ಅದ್ರೊಳಗೆ ಅರ್ಧ ಹಾಕಿದೀವಿ, 1/4 kg ತುಪ್ಪ ಹಾಕಿದೀವಿ. ಇವಾಗ 1/4 kg ಹಾಕಿದೀವಿ. ತುಪ್ಪ ಚೆನ್ನಾಗಿ ಕಾದ್ಮೇಲೆ ಸ್ವಲ್ಪ ಅಂಟು ಹಾಕಿ ಕರ್ಕೋಬೇಕು. ಇದು ಕರ್ದಾಗ ಸಬ್ಬಕ್ಕಿ ತರ ಇರುತ್ತೆ ನೋಡಕ್ಕೆ, ಅಂದ್ರೆ ಇದ್ರದ್ದು ಗುಣ ಬೇರೆ. ಅಂಟು ತಗೊಂಡು ನಿಧಾನಕ್ಕೆ ಇಷ್ಟಿಷ್ಟೇ ಹಾಕಿ ಕರ್ದು ತೆಗಿಯೋದು. ಅಂಟು ಇವಾಗ ತುಪ್ಪದಲ್ಲಿ ಹಾಕಿ ಕರ್ಕೋಬೇಕು. ಸ್ವಲ್ಪ ಹಾಕ್ತಾ ಇರ್ಬೇಕು. ಅದು ಸಬ್ಬಕ್ಕಿ ತರ ತೆರಳಬೇಕು. ತೆರಳಿದ್ರೇನೆ ಚೆನ್ನ. ತೆಗೆದ್ಬಿಡೋದು. ತುಪ್ಪ ಅದ್ರೊಳಗೆ ಬಿದ್ರೂ ಪರವಾಗಿಲ್ಲ. ಕರಿಯಕ್ಕೆ ಸ್ವಲ್ಪ ತುಪ್ಪ ಕಮ್ಮಿ ಆದ್ರೆ ಮತ್ತಿನ್ ಸ್ವಲ್ಪ ತುಪ್ಪ ಹಾಕೋ. ಇವಾಗ ಖರ್ಜೂರ ಕರ್ಕೊ. ಅಂಟೆ ಮೊದಲಾಯ್ತು, ಆಮೇಲೆ ಖರ್ಜೂರ. ಇದು 200 ಗ್ರಾಮ್ ಖರ್ಜೂರ. ಅಷ್ಟೇ ಚೂರು ಹಾಗೆ ಹೋಗ್ಬಿಡತ್ತೆ 1 ನಿಮಿಷಕ್ಕೆ. ಇದು ರೆಡಿ ಆಯ್ತು ಖರ್ಜೂರ. ಸೂಪರ್.
ತುಪ್ಪ ಇದ್ರೇನೆ ಮೈ ಗುರ. ಅಮ್ಮ ಈಗ ಮುಕ್ಕಿದೆಲ್ಲ ಹಾಕೊಂಡ್ಬಿಟ್ವಿ 1/4 kg, ಅರ್ಧ kg ತುಪ್ಪ ಬಿತ್ತು. ಒಣ ಕೊಬ್ಬರಿ ತುರಿದು ಬಂದಿದೆ, ಇದನ್ನ ಹುರಿದು ಇದಕ್ಕೆ ಹಾಕ್ಕೋಬೇಕು. ಇವಾಗ ಇದನ್ನೆಲ್ಲ ಹಾಕ್ಕೊಳ್ಳೋದು. ಬಾದಾಮಿ ತೊಗೊಂಬನ್ನಿ, ಗೇರು ಬೀಜ ಹಾಕೋ, ಅಷ್ಟು ಹಾಕ್ಬಿಡು ಒಟ್ಟಿಗೆ. ಆಮೇಲೆ ಇವಾಗ ಬಾದಾಮಿ ತಗೋ, ಆಮೇಲೆ ಗೋಡಂಬಿ ತಗೋ. ಗೋಡಂಬಿ ಫ್ಯಾಟ್ ಕಂಟೆಂಟ್ ಅಂದ್ರೂ ಇದ್ರ ಜೊತೆ ಬಿದ್ದಾಗ ಯಾವ ಥರದ ತೊಂದರೆನೂ ಮಾಡೋದಿಲ್ಲ. ಎಲ್ಲ ಒಟ್ಟಿಗೆ ಒಂದು ಸ್ವಲ್ಪ ಫ್ರೈ ಮಾಡು. ಇವಾಗ ದ್ರಾಕ್ಷಿ ಹಾಕೊಮ್ಮ. ದ್ರಾಕ್ಷಿ ಹಾಕ್ಕೊಂಡು ಅದ್ರ ಮೇಲೇನೆ 1 ನಿಮಿಷ ಬಿಟ್ಟರೆ ಸಾಕು. ತುಂಬ ಏನು ಕರಿಬೇಕು ಅನ್ನೋದೇನಿಲ್ಲ. ಸರಿ. ಎಲ್ಲ ಹಾಕಿ ಬಾಣಲೆಗೆಲ್ಲ ಒಂದೇ ಸತಿ ತೆಕ್ಕೊಂಬಿಡು. ತುಪ್ಪ ಸಮೇತ ತೆಕ್ಕೊಂಬಿಡು. ಇಲ್ಲಿಗೆ ತುಪ್ಪದಲ್ಲಿ ಬೇಯಿಸ್ಕೊಳ್ಳೋದೆಲ್ಲ ಮುಗೀತು. ತುಪ್ಪದಲ್ಲಿ ಬೇಯಿಸ್ಕೊಳ್ಳೋದೆಲ್ಲ ಮುಗೀತು. ಹಾಕೊಂಬಿಡಿಲ್ಲ. ಇವಾಗ ಒಣ ಕೊಬ್ಬರಿ ಹಾಕೊಂಡು ಹುರ್ಕೊಂಬಿಡು. ಪ್ರಕಾಶ, ನಂಗೊಂಚೂರು ಬೆಲ್ಲ ಕುಟ್ಕೊಡು ಬಪ್ಪ. ಅಮ್ಮ ಈಗ ಇದು ಕೆಂಪಾಗಬೇಕಾ? ಏನಿಲ್ಲ, ತುಂಬಾ ಕೆಂಪಗಾಗೋದೇನು ಬೇಡ. ಒಣ ಕೊಬ್ಬರಿನ ಬೇಸನ್ನೊಳಗೆ ಹಾಕೋಬೇಕೀಗ. ಇಷ್ಟೇ ಇವಾಗ ಅಷ್ಟು ಹಾಕೊಂಬಿಡೋದು. ಇವಾಗ ಪಾಕಕ್ಕೆ ಇಟ್ಕೋಬೇಕು. ಇವಾಗೆಲ್ಲ ರೆಡಿಯಾಗಿದೆ. ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೋಬೇಕು, ಎಲ್ಲ ಕಲಿಸ್ಕೋಬೇಕು ಚೆನ್ನಾಗಿ. ಎರಡು ಉಂಡೆ ಬೆಲ್ಲ ಇಟ್ಕೊಂಡಿದ್ದೀವಿ. ಇವಾಗ ಇದಕ್ಕೆ ಬಾಣಲೆಗೆ ಹಾಕಿ ಸ್ವಲ್ಪ ನೀರು ಹಾಕಿ ಪಾಕ ಹದವಾಗಿ ತೆಕ್ಕೋಬೇಕು. ನೀರು ಹಾಕ. ಸಾಕು ಸಾಕು. ಗೆಜ್ಜೆ ಪಾಕ ಅಲ್ಲ, ಗೆಜ್ಜೆ ಪಾಕಕ್ಕಿಂತ ಇನ್ನೂ ಒಂಚೂರು ಮುಂದೆ ಬಂದು ನೀರ್ನಲ್ಲಿ ಒಂದ್ ತೊಟ್ಟು ಬಿಟ್ರೆ ಅದು ಅಲ್ಲಾಡಬಾರ್ದು. ಕುಂಕುಮ ತರ ಅಲ್ಲೇ ನಿಂತ್ಕೋಬೇಕು. ಅದನ್ನ ನೋಡ್ತೀವಿ ನಾವು ನೀರಲ್ಲಿ ಹಾಕಿ. ನೀರ್ನಲ್ಲಿ ಹಾಕಿ ನೋಡ್ತೀವಿ ಇವಾಗ. ಪಾಕ ರೆಡಿಯಾಗಿದೆ. ನೀರ್ಗೆ ಹಾಕಿದ್ರೆ ಬೊಟ್ಟು ತರ ಕುತ್ಕೋಬೇಕು. ಮುಂದೆ ಎಲ್ಲಿ ಚಲಿಸಬಾರ್ದು ಅದು. ಕುತ್ಕೊಳ್ತಾ ಚೆನ್ನಾಗಿ ಅಲ್ಲಾಡದೆ ಅಲ್ಲೇ ಇದೆ ನೋಡಿ. ನೋಡಿ, ಎಲ್ಲಿ ಹೋಗಲ್ಲ. ನೀವು ನೀರ್ನ ಎಷ್ಟು ಅಲ್ಲಾಡಿಸಿ ಆ ಬೆಲ್ಲ ಮಾತ್ರ ಕದಲಲ್ಲ ಆ ಜಾಗ ಬಿಟ್ಟು. ಕಾಣ್ತಾ ಇದೆಯಪ್ಪ, ಇದು ಒಳ್ಳೆ ಉಂಡೆ ಪಾಕ. ಪುರಿ ಉಂಡೆಗಾಗ್ಲಿ, ಅಂಟಿನ ಉಂಡೆಗಾಗ್ಲಿ, ಕಜ್ಜಾಯಕ್ಕಾಗ್ಲಿ ಇಂಥ ಪಾಕ ಬರ್ಬೇಕು. ಈಗಾಯ್ತು, ಉಂಡೆ ಕಟ್ಟಕ್ಕೆ ಶುರು ಮಾಡ್ತೀವಿ. ಇದೇ ಪಾಕ ಹಾಕೊಂಡು ಇವಾಗ ಸ್ವಲ್ಪ ಪಾಕ ಹಾಕಪ್ಪ. ಇಲ್ಲ, ಇನ್ನೊಂದು ಸ್ವಲ್ಪ. ಈ ಪಾಕದೊಳಗೆ ಈ ಅಂಟನ್ನ ಕಲ್ಸ್ಕೋಬೇಕು. ಎಲ್ಲ ಡ್ರೈ ಫ್ರೂಟು ಮಿಳಿತ ಆಗಿದೆ. ಇದಕ್ಕೆ ಕಲ್ಸ್ಕೊಂಡು ಬಟರ್ ಪೇಪರ್ ತಗೊಂಡು ಇದನ್ನ ಹಾಕಿದ್ರೆ ಅಷ್ಟು ಕೈಗೆ ತೊಂದರೆ ಮಾಡಲ್ಲ. ಆಯ್ತಲ್ಲ, ಸೂಪರ್. ಸೊ ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಮಾಡ್ಕೋಬಹುದು. ಈ ಬಟರ್ ಪೇಪರ್ ಯೂಸ್ ಮಾಡ್ತಿರೋದು ಬಿಸಿ ಇದೆ ಅಂತ. ಬಿಸಿ ಇದೆ ಅಂತ. ಇದು ಅಂಟಿನ ಉಂಡೆ ಎಲ್ಲ ರೆಡಿಯಾಗಿದೆ. ನೀವು ಎಲ್ಲ ಮನೆಯಲ್ಲಿ ಮಾಡಿಕೊಂಡು ಹೆಂಗಿದೆ ಅಂತ ಕಾಮೆಂಟ್ಸ್ ಮೂಲಕ ತಿಳಿಸಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಬಾಣಂತಿಯರಿಗಂತೂ ಬಹಳ ಒಳ್ಳೆಯದು. ಅಮ್ಮ, ಒಂದನ್ನ ನೀವು ಅಂಟಿನ ಉಂಡೆ ಟೇಸ್ಟ್ ಮಾಡ್ಬಿಡ್ತೀನಿ. ಆಯಿತು, ಖಂಡಿತ ಖಂಡಿತ ಮಾಡಿ. ಬಿಸಿ ಅಂಟಿನ ಉಂಡೆ ನೋಡಿ. ಇದೆಲ್ಲ ನಿಮ್ಗೆ ಕಾಣ್ತಿರೋದೆಲ್ಲ ಅಂಟು.
ಅಂಟು ಕರಿಗೆ ಹೆಂಗಾಗಿದೆ. ಹೌದು, ಅಂಟು ಕರ್ಗೆ ಹಂಗಾಗೋದು. ಎಲ್ಲ ಡ್ರೈ ಫ್ರೂಟ್ಸ್ ಇದ್ದಾವೆ, ನಾನು ಹೇಳೋದೇ ಬೇಕಾಗಿಲ್ಲ, ಎಲ್ಲ ಗೊತ್ತಿದೆ ನಿಮಗೆ. ಟೇಸ್ಟ್ ಮಾಡ್ಬಿಡ್ತೀನಿ. ಅಮ್ಮ, ನಿಮ್ಮ ಅಂಟಿನ ಉಂಡಿದು ರುಚಿ ನೋಡಿ ಹೆಂಗಿದೆ ಅಂತ. ನಮಗೊಂದು ಅವಕಾಶ ಸಿಕ್ಕಿದೆ. ಬಾಬಾ ಬಾಬಾ ಬಾಬಾ, ನಾನು ಅವಾಗ ಹೇಳ್ತಾ ಇರ್ತೀನಿ, ಅಮೃತ ಅಂತ ನಮ್ಗೆ ಗೊತ್ತಿಲ್ಲ ಹೇಗಿದೆ ಟೇಸ್ಟ್ ಅಂತ. ಈ ಥರದ್ದು ಅವಾಗ ಟೇಸ್ಟ್ ಮಾಡಿದಾಗ ಅಮೃತ ಅಂದ್ರೆ ಹಿಂಗಿರ್ಬೋದು ಅನಿಸ್ತದೆ. ಖಂಡಿತ ಖಂಡಿತ ಭಾಳ ಚೆನ್ನಾಗಿದೆ, ಹದವಾಗಿದೆ, ಸಿಹಿ ಕೂಡ. ಆಮೇಲೆ ಕರುಮ್ ಕುರುಮ್ ಅಂತ ಸಿಗುತ್ತೆ ಬಾಯಲ್ಲಿ. ಅಂಟಿಂದು ಫ್ಲೇವರು ಬಾ, ಕರುಮ್ ಕುರುಮ್ ಅಂತ ಬಾಯಲ್ಲಿ ಸಿಕ್ಕಾಗ. ಆಮೇಲೆ ಡ್ರೈ ಫ್ರೂಟ್ಸ್, ಗೋಡಂಬಿ, ಬಾದಾಮಿ ಹಾಕೊಂಡ್ರಿ, ಆಮೇಲೆ ಗೇರ್ ಬೀಜ, ಖರ್ಜೂರ, ಅದೆಲ್ಲ ತುಂಬಾ ಒಳ್ಳೇದು ಮೈಗೆ, ಭಾಳ ಒಳ್ಳೆಯದು. ತಿಂದರೆ ಆರೋಗ್ಯಕ್ಕೆ ಒಳ್ಳೇದಂತೆ. ಮನೆ ಮಾಡ್ಕೊಂಡ್ಬಿಟ್ಟು ಕಾಮೆಂಟ್ಸ್ ಹಾಕಿ ಅಂತ ಹೇಳಿದ್ರಮ್ಮ. ಹಾಕ್ಬಿಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೆ ಮುಂದಿನ ಎಪಿಸೋಡ್ ಸಿಗೋಣ. ಆರೋಗ್ಯಕ್ಕೆ ಬಾಳೋಣ. ನಮಸ್ಕಾರ. 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 ಸೂಪರ್ ಇದು. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.